ಕುರಿನ ಯಾವ ತರ ಸೆಲೆಕ್ಷನ್ ಮಾಡಬೇಕು, ಶೆಡ್ ನ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಬೇಕು, ಅಂಡ್ ಇಲ್ಲಿ ಯಾವ ತರ ಫೇಲ್ಯೂರ್ಸ್ ಆಗ್ತವೆ. ಬಿಸ್ನೆಸ್ ಗೆ ಬಂದು ಲಾಸ್ ಆಗಿ ಫೇಲ್ಯೂರ್ ಆಗಿರೋರು ನಮ್ಗೆ ಲಾಸ್ ಆಯ್ತು ಅಂತ ಹೇಳ್ತಾರೆ. ಈಗ ಸಕ್ಸಸ್ ಕಂಡ್ಕೊಂಡಿರೋರು ಸಕ್ಸಸ್ ಅಂತ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಏಸ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ನಾನು ಪ್ರೊಫೆಷನಲಿ IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ನಾನೊಂದು ದೊಡ್ಡ MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಸೊ ನನಗೆ ಈಗ ಮುಂಚೆ ಎಲ್ಲ ಕರೋನಾ ಟೈಮಲ್ಲೆಲ್ಲ ಲಾಕ್ಡೌನ್ ಎಲ್ಲ ನಮಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಅಂಡ್ ಈಗ ಸದ್ಯಕ್ಕೆ ಹೈಬ್ರಿಡ್ ಮಾಡಿದ್ದಾರೆ. ಸೊ ಆಗ ವರ್ಕ್ ಫ್ರಮ್ ಹೋಮ್ ಇರೋ ಟೈಮಲ್ಲಿ ನಾನು ಏನಾದ್ರು ಸೈಡ್ ಬಿಸ್ನೆಸ್ ಮಾಡ್ಬೇಕಲ್ಲ, ಸುಮ್ಮನೆ ಬೆಳಗ್ಗೆ ಸಂಜೆ ಟೈಮ್ ವೇಸ್ಟ್ ಆಗ್ತಿತ್ತು ಅಂಡ್ ವೀಕೆಂಡ್ಸ್ ಅಲ್ಲೆಲ್ಲ ಟೈಮ್ ವೇಸ್ಟ್ ಆಗ್ತಿತ್ತು. ಸೊ ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಸೊ ಹಂಗೆ ನಾನು ಆಗಾಗ ನಮ್ಮ ಅಕ್ಕ ಅವ್ರ ಮನೆಗೆ, ನಮ್ಮ ಮಾವವ್ರ ಮನೆಗೆಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದೆ ವೀಕೆಂಡ್ಸ್ ಫ್ರೀ ಟೈಮಲ್ಲಿ. ಸೊ ಅವರೆಲ್ಲರೂ ಕುರಿನೇ ಮೇಯಿಸ್ತಾ ಇದ್ರು. ಸೊ ಅವರೆಲ್ಲ ಈಸಿಯಾಗಿ ಅಲ್ಲಿ ಎಲ್ಲ ತಿಳ್ಕೊಂಡೆ ಯಾವ ತರ ಕುರಿ ಮೇಯಿಸ್ತಾರೆ, ಯಾವ ತರ ಲಾಭ ಇದೆ, ಯಾವ ತರ ನಷ್ಟಗಳಿದಾವೆ. ಸೊ ಅಂತೆಲ್ಲ ತಿಳ್ಕೊಂಡ್ಮೇಲೆ ನನ್ಗೂನು ಕೆಲಸ ಮಾಡ್ಬೇಕು, ಈ ತರ ಕುರಿ ಮೇಯಿಸ್ಬೇಕು, ಏನಾದ್ರು ಸೈಡ್ ಬಿಸ್ನೆಸ್ ಮಾಡ್ಬೇಕು ಅಂತ ನನ್ಗೂ ಅನಿಸ್ತಾ ಇತ್ತು. ಮತ್ತೆ ಇನ್ನೊಂದೇನು ಅಂತಂದ್ರೆ ನಮ್ ವರ್ಕ್ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ನಾನು ಈ ಕಡೆ ಕುರಿ ಮೇಯಿಸ್ಕೊಳ್ಳೋದ್ರಿಂದ ನನಗೂ ಒಂದ್ ಸ್ವಲ್ಪ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ನಾನೊಂದು ಬೆಳಗ್ಗೆ ಒಂದ್ 2 ಅವರ್ ಇರ್ಬೋದು, ಸಾಯಂಕಾಲ ಒಂದ್ 2 ಅವರ್ ನಾನು ಫಾರ್ಮ್ ಅಲ್ಲಿ ಸ್ಪೆಂಡ್ ಮಾಡ್ತೀನಿ ಟೈಮ್ ನ. ಗೌರಿಬಿದನೂರು ಮತ್ತೆ ಮಂಚನಹಳ್ಳಿ ಈ ಏರಿಯಾದಲ್ಲಿ ಆಲ್ಮೋಸ್ಟ್ 80% ಸೈಡ್ ಬಿಸ್ನೆಸ್ ಅಂದ್ರೆ ನಮ್ ಕುರಿನೇ ಮೇಯಿಸ್ತಾರೆ. ಸೊ ಹಂಗೆ ನಾನು ಎಲ್ಲಾ ಆಲ್ಮೋಸ್ಟ್ ಒಂದು 20ರಿಂದ 25 ಶೆಡ್ಗಳಿಗೆಲ್ಲ ವಿಸಿಟ್ ಮಾಡಿ ಮತ್ತೆ ಅವ್ರ ಹತ್ರ ಎಲ್ಲ ತಿಳ್ಕೊಂಡು, ಮತ್ತೆ ಈ ನಾಟಿ ಕುರಿ ಯಾವ ತರ ಮೇಯಿಸ್ತಾರೆ, ಯಾವ್ಯಾವ ತರ ತಳಿಗಳಿದಾವೆ ಅಂತೆಲ್ಲ ಫುಲ್ಲು ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಯಾಕಂದ್ರೆ ಮುಂದೆ ನಾವೇನಾದ್ರು ಮಾಡ್ಬೇಕು ಅಂದಾಗ ಡೈರೆಕ್ಟ್ ಆಗಿ ಬಿಸ್ನೆಸ್ ಹೋಗ್ಬಿಟ್ಟು ಅಲ್ಲೆಲ್ಲ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ನಾವ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಅದು ಲಾಸ್ ಆಗಿರ್ಬೋದು, ಲಾಭ ಆಗಿರ್ಬೋದು, ಯಾವ್ಯಾವ ತರ ನಮ್ಗೆ ಪ್ರಾಬ್ಲಮ್ಸ್ ಬರ್ತವೆ, ಅದನ್ನ ಯಾವ ತರ ಫೇಸ್ ಮಾಡ್ಬೇಕು, ನಮ್ದು ಈ ಮಾರ್ಕೆಟ್ ಡಲ್ ಇರೋ ಟೈಮಲ್ಲಿ ನಾವ್ ಯಾವ ತರ ಇಂಪ್ರೂವ್ ಮಾಡ್ಕೊಂಡು ನಾವೆಲ್ಲ ಸೇಲ್ಸ್ ಮಾಡ್ಬೇಕು, ಇದನ್ನೆಲ್ಲ ನಾವು ತಿಳ್ಕೊಂಡು ಆಮೇಲೆ ಶೆಡ್ ಮಾಡೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ನಾನು ಶೆಡ್ ಮಾಡಿದ್ದು. ಸೊ ಹಂಗೆ ನಾನು ಏನ್ ಈ ಕುರಿ ಫಾರ್ಮ್ ಅಲ್ಲಿ ಅರ್ಥ ಮಾಡ್ಕೊಂಡಿದೀನಿ, ಮತ್ತೆ ಕಲ್ತಿದೀನಿ, ಮತ್ತೆ ಬೇರೆಯವರಿಂದ ಅಡ್ವೈಸ್ ತಗೊಂಡು ಕಲ್ತಿದ್ದೀನಿ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ನೀವು ಈ ವಿಡಿಯೋದ ಮೂಲಕ ನಿಮ್ಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಒಂದೊಂದಾಗೆ ಕುರಿನ ಯಾವ ತರ ಸೆಲೆಕ್ಷನ್ ಮಾಡ್ಬೇಕು, ಶೆಡ್ ನ ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ಬೇಕು, ಅಂಡ್ ಇಲ್ಲಿ ಯಾವ ತರ ಫೇಲ್ಯೂರ್ಸ್ ಆಗ್ತವೆ, ಮತ್ತೆ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು ಅಂತ ಒಂದೊಂದೇ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಈ ಬ್ಯಾಚ್ಗೆ ಈಗ 40 ಮರಿನ ಸೆಲೆಕ್ಟ್ ಮಾಡಿದೀನಿ. 40 ಮರಿನ ಸೆಲೆಕ್ಟ್ ಮಾಡಿ ನಾನು ಸಿಂಧನೂರಿಂದ ತಗೊಂಡ್ಬರ್ಬೇಕಾದ್ರೆ ನನ್ಗೆ ಅಲ್ಲೇನೆ 8,000 ರೂಪಾಯಿ ಬಿತ್ತು ಒಂದ್ ಮರಿಗೆ. ಸೊ ಅಲ್ಲೇ 8,000 ಪ್ಲಸ್ ನನ್ಗೆ 200 ರೂಪೀಸ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಟೋಲ್ ಚಾರ್ಜಸ್ ಬಿತ್ತು. ಸೊ ಎಲ್ಲ ಸರಿ 8,200 ರೂಪಾಯಿ ನನ್ಗೆ ಅಲ್ಲೇ ಬಿತ್ತು. ಸೊ ಆಮೇಲೆ ಈಗ ನೀವು ನೋಡೋದಾದ್ರೆ ನನ್ಗೆ ಆಲ್ಮೋಸ್ಟ್ ಈಗ ನಾನು ಲಾಸ್ಟ್ ಟೈಮ್ ನಿನ್ನೆ 2 ಡೇಸ್ ಬ್ಯಾಕ್ ಬಂದಿದ್ರು. ಸೊ ನಾನು 10,500 ಹೇಳ್ದೆ, ಅವರು 10,200 ಆ ರೇಂಜ್ ಅಲ್ಲಿ ಕೇಳ್ಬಿಟ್ಟು ಸೊ ಹಿಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಅವರು ಮತ್ತೆ ರಿಟರ್ನ್ ಹೋದ್ರು, ಮತ್ತೆ ಬರ್ತೀವಿ ಅಂತ. ಸೊ ಈಗ ನಮ್ ರೇಟ್ ನಮಗ್ ಕುದುರ್ತು ಅಂತಂದ್ರೆ ನಾವು ಡಿಸ್ಪ್ಯಾಚ್ ಮಾಡ್ಬಿಡ್ತೀವಿ. ಸೊ ಈಗ ನಾವು ಮರಿ ತಂದಾಗ ಯಾವ ತರ ನೋಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಅಲ್ಲಿ. ಸೊ ಫಸ್ಟ್ 15 ಡೇಸ್ ನಾವು ಫುಲ್ ಅಬ್ಸರ್ವೇಷನ್ ಇಟ್ಕೋಬೇಕು. ಫಸ್ಟ್ ತಂದಿದ ತಕ್ಷಣ ಝೈಕ್ಲೋಸ್ ಅಂತ ಹೇಳ್ಬಿಟ್ಟು ಒಂದು ಡಿವಾರ್ಮಿಂಗ್ ಸಿರಪ್ ಬರುತ್ತೆ. ಸೊ ಅದು 1 ml ಈಚ್ ತರ ಕೊಡ್ಬೇಕು. ಸೊ ಅದನ್ನ ಜಾಸ್ತಿ ಕೊಟ್ಟರು ಪ್ರಾಬ್ಲಮ್. ಸೊ ಫ್ಯೂಚರ್ ಅಲ್ಲಿ ನಾನು ಯಾವ ತರ ವ್ಯಾಕ್ಸಿನೇಷನ್ ಮಾಡ್ಬೇಕು, ಯಾವ ಟೈಮ್ಗೆ ಮಾಡಿಸ್ಬೇಕು ಅಂತ ಡೀಟೇಲ್ ಆಗಿ ವಿಡಿಯೋಸ್ ಅಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಸರ್, ನಾವು ಕೈ ತಿಂಡಿ ಅಂತ ಬಂದಾಗ ನಾವು 3 ತರ ಐಟಮ್ ಮೇನ್ ಆಗಿ ಕೊಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಒಂದು ಶೇಂಗಾ ಹಿಂಡಿ, ಇದು ನೋಡ್ಬೋದು, ಇದು ಫೈನ್ ಕ್ವಾಲಿಟಿ. ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು, ಈ ತರ ಶೈನಿಂಗ್ ಬರಬೇಕು. ಹಿಂಗ್ ಬಿಸ್ಲಿಗೆ ಇಟ್ರೆ ಅದೊಂಥರ ಆಯಿಲಿ ಬರ್ಬೇಕು ಈ ತರ. ಮತ್ತೆ ಈ ತರ ಫುಲ್ ಸಾಫ್ಟ್ ಆಗಿರ್ಬೇಕು, ಅದು ತಿನ್ನೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಮೆಕ್ಕೆಜೋಳ ನಾವು ಡೈರೆಕ್ಟ್ ಆಗಿ ಹಂಗೆ ಮೆಕ್ಕೆಜೋಳ ನಾವು ಡೈರೆಕ್ಟ್ ಆಗಿ ಹಂಗೆ ಕೊಡ್ತೀವಿ. ಮತ್ತೆ ಇದು ಬಾಯ್ಲರ್ ಫಿನಿಶರ್ ನಾವು ನೋಡ್ಕೊಂಡು ಕೊಡ್ತೀವಿ. ಇದನ್ನ ನಾವು ಪ್ರಮಾಣ ಅಂತ ಬಂದಾಗ ಈ ಜೋಳ ಮತ್ತೆ ಫೀಡ್ ನ ಈಕ್ವಲ್ ಪ್ರಮಾಣದ ಕೊಡ್ತೀವಿ. ಇದು 40%, ಇದು 40% ಕೊಡ್ತೀವಿ. ಮತ್ತೆ ಇದು ಶೇಂಗಾ ಹಿಂಡಿನ ನಾವು 20% ತರ ಕೊಡ್ತೀವಿ ಸರ್. ಸೊ ಇದರಿಂದ ನೀಟಾಗಿ ಎಲ್ಲಾ ಫುಲ್ ಮಿಕ್ಸ್ ಆಗೋ ತರ ಇದನ್ನ ಫಸ್ಟ್ ಪುಡಿ ಮಾಡ್ಕೊಬೇಕು. ಇದನ್ನ ಕ್ಲೀನ್ ಆಗಿ ಎಲ್ಲ ಸಣ್ಣಗೆ ಪುಡಿ ಆದಾಗ, ಯಾಕಂದ್ರೆ ದಪ್ಪ ಇದ್ರೆ ಏನಾಗುತ್ತೆ ಅವಕ್ಕೆ ಬಾಯಿಗೆ ಸಿಗಲ್ಲ ಬೇಗ. ಯಾಕಂದ್ರೆ ಇದು ಜೋಳ ಮತ್ತೆ ಇದು ಒಂದೇ ಸೈಜ್ ಅಲ್ಲಿ ಇದ್ರೆ ನಮ್ಗೆ ಎಲ್ಲ ಈಸಿ ಆಗುತ್ತೆ. ಸೊ ನಾವ್ ಹಿಂಗೆ ಸಾಫ್ಟ್ ಆಗಿ ಹಿಂಗ್ ಪುಡಿ ಮಾಡ್ಬಿಟ್ಟು ಸೊ ಎಲ್ಲ ಮಿಕ್ಸ್ ಮಾಡ್ಬೇಕು ಸರ್. ನಾವು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಬಿಟ್ಟು ನಾವು ಮರಿ ಕೊಟ್ಟಾಗ ಅವು ಚೆನ್ನಾಗಿ ತಿಂತವೆ. ಸರ್ ನೋಡ್ಬೋದು, ಇಲ್ಲಿ ನಾನೀಗ ಜೋಳ ಹಾಕಿದೀನಿ. ಈ ತರ ಜೋಳ ಹಾಕಿದ ತಕ್ಷಣ ಎಲ್ಲಾನು ಬಂದು ಒಂದೇ ಸರಿ ತಿನ್ಬೇಕು, ಯಾವ ಸೈಡ್ಗೆ ಹೋಗ್ಬಾರ್ದು. ನಾವು ಸೈಡ್ಗೆ ಹೋದವಾಗ ಅದನ್ನ ಅಬ್ಸರ್ವ್ ಮಾಡ್ಕೋತಾ ಇರ್ಬೇಕು. ಮತ್ತೆ ನೋಡ್ರಿ, ಇಲ್ಲಿ ನೋಡ್ಬೋದು ನೀವು, ನೀಟಾಗಿ ಎಲ್ಲ ಒಂದೇ ಸರಿ ನೀಟಾಗಿ ತಿಂತಾ ಇದಾವೆ, ಮತ್ತೆ ನೀಟಾಗಿ ಸೌಂಡ್ ಬರ್ತಾ ಇದಾವೆ. ತಿಂತಾ ಇರೋ ಸೌಂಡ್ ಗೊತ್ತಾಗುತ್ತೆ ನಮ್ಗೆ, ಕರೆಕ್ಟ್ ಆಗಿ ತಿಂತಾ ಇದಾವಲ್ಲ, ಫಾಸ್ಟ್ ಆಗಿ ತಿಂತಾ ಇದಾವಲ್ಲ ಅಂತ. ಸೊ ಈ ಕೈ ತಿಂಡಿ ಬಿಟ್ರೆ ನಾವು ಈ ಮೇವಿಗೆ ಅಂತ ಹೇಳ್ಬಿಟ್ಟು ರಾಗಿ ಹುಲ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದೀವಿ, ಮತ್ತೆ ಹುರುಳಿ ಒಟ್ಟಿನ ಸ್ಟೋರ್ ಮಾಡಿದೀವಿ, ಮತ್ತೆ ತೊಗರಿ ಒಟ್ಟನ, ಈ ಮೂರನ್ನು ಮಿಕ್ಸ್ ಮಾಡಿ ಒಂದೊಂದ್ ಟೈಮಲ್ಲಿ ಒಂದೊಂದ್ ತರ ಕೊಟ್ಕೊಂಡು ಹೋಗ್ತೀವಿ. ಈಗ ಬೆಳಗ್ಗೆ
ನಾವು ಕೈ ತಿಂಡಿ ಕೊಡ್ತೀವಿ. ಕೈ ತಿಂಡಿ ಕೊಟ್ಟಿದ್ದಾದ್ಮೇಲೆ ಬೆಳಗ್ಗೆ 6 ಗಂಟೆ ಕೈ ತಿಂಡಿ ಕೊಟ್ರೆ 10 ಗಂಟೆಗೆ 10ರಿಂದ 11 ಗಂಟೆ ಒಳಗಡೆ ನಾವು ರಾಗಿ ಹುಲ್ನ ನೀಟಾಗಿ ಚಾಫ್ ಕಟ್ರಲ್ಲಿ ಚಾಫ್ ಮಾಡ್ಬಿಟ್ಟು ನೀಟಾಗಿ ಒಣಗಿಸಿರ್ತೀವಲ್ಲ ಅದನ್ನ ತಗೊಂಡ್ಬಂದು ಹಾಕ್ತಿವಿ. ಅದನ್ನ ಬಿಟ್ರೆ ಇನ್ನ ಮಧ್ಯಾಹ್ನ ಟೈಮ್ ಯಾವಾಗಾದ್ರೂ ಒನ್ ಟೈಮು ಅವು ಬೇಗ ತಿಂದಿತ್ತು ಅಂತಂದ್ರೆ ನಾವು ತೊಗರಿ ಒಟ್ಟು ಹಾಕ್ತಿವಿ. ಇನ್ನು ಸಂಜೆ ಸಾಯಂಕಾಲ 5ರಿಂದ 6 ಗಂಟೆ ಒಳಗಡೆ ಮತ್ತೆ ನಾವು ಕೈ ತಿಂಡಿ ಕೊಡ್ತೀವಿ. ಮತ್ತೆ ಕೈ ತಿಂಡಿ ಮುಗಿದ ತಕ್ಷಣ ಸಂಜೆ 8ರಿಂದ 9 ಗಂಟೆ ಟೈಮಲ್ಲಿ ಹುರುಳಿ ಒಟ್ಟನ್ನ ಕೊಡ್ತೀವಿ. ಸೊ ನಮ್ ಶೆಡ್ ಅಲ್ಲಿ ಈಗ ನೀವು ನೋಡಿದ್ರೆ ಇಲ್ಲಿ ನಾನು ಸದ್ಯಕ್ಕೆ 4 ಪಾರ್ಟಿಷನ್ ಮಾಡ್ಕೊಂಡಿದೀನಿ. ಸೊ 4 ಪಾರ್ಟಿಷನ್ ಅಲ್ಲೂ ಒಂದೊಂದ್ರಲ್ಲಿ 15 ಮರಿ ಹಾಕ್ಬೋದು. ಸೊ ನಾನೀಗ 40 ಮರಿ ಹಾಕಿದೀನಿ. ಯಾಕಂದ್ರೆ ಸೊ ಈಗ ಬಿಸಿಲಿರೋದ್ರಿಂದ ಸ್ವಲ್ಪ 40 ಮರಿ ಸಾಕು ಅಂತ ನಾನು ಡಿಸೈಡ್ ಮಾಡಿ ಒಂದು 40 ಮರಿ ಮಾತ್ರ ಹಾಕೊಂಡಿದೀನಿ. ಸೊ ನಮ್ಗೆ ಈ ಕುರಿ ಮೇಸೋದ್ರಲ್ಲಿ ಮೇನ್ 3 ಫೇಲ್ಯೂರ್ಸ್ ನಾವು ಅಬ್ಸರ್ವ್ ಮಾಡ್ತೀವಿ. ಫಸ್ಟ್ನೇ ಫೇಲ್ಯೂರ್ ಬಂದ್ಬಿಟ್ಟು ಶೆಡ್ ಕನ್ಸ್ಟ್ರಕ್ಷನ್, 2ನೇ ಫೇಲ್ಯೂರ್ ಬಂದ್ಬಿಟ್ಟು ಮರಿ ಸೆಲೆಕ್ಷನ್, ಆಮೇಲೆ 3ನೇದು ಬಂದ್ಬಿಟ್ಟು ಮೇನ್ ಆಗಿ ನಮ್ಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರುತ್ತೆ. ಸೊ ಈ 3 ಫೇಲ್ಯೂರ್ಸ್ ನಾವು ಓವರ್ಕಮ್ ಮಾಡಿದ್ದೆ ಅದರಲ್ಲಿ ನಮ್ಗೆ ಯಾವ್ದೇ ತರ ಲಾಸ್ ಇಲ್ದಂಗೆ ಮಾಡ್ಕೊಬಹುದು. ಸೊ ಈ ಜನ ಹೇಳ್ತಾರೆ ನಮ್ಗೆ ಏನೋ ಲಾಭ ಬಂದಿರೋ ಜನ ಏನ್ ಹೇಳ್ತಾರೆ ಲಾಭ ಬಂತು ಅಂತ ಹೇಳ್ತಾರೆ. ಈ ಲಾಸ್ ಆಗಿರೋರು ರೈತರು ಏನ್ ಹೇಳ್ತಾರೆ ನಮ್ಗೆ ಲಾಸ್ ಆಗೋಯ್ತು, ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಅದ್ರಲ್ಲಿ ಲಾಭ ಇಲ್ಲ, ತುಂಬಾ ಜನ ಮೇಯಿಸ್ತಾ ಇದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ನಿಜಾನೇ ಇರ್ಬೋದು. ಯಾಕಂತಂದ್ರೆ ಈಗ ಫೇಲ್ ಆಗಿರೋರು, ಈಗ ಬಿಸ್ನೆಸ್ ಗೆ ಬಂದು ಲಾಸ್ ಆಗಿ ಫೇಲ್ಯೂರ್ ಆಗಿರೋರು ನಮ್ಗೆ ಲಾಸ್ ಆಯ್ತು ಅಂತ ಹೇಳ್ತಾರೆ. ಈಗ ಸಕ್ಸಸ್ ಕಂಡ್ಕೊಂಡಿರೋರು ಸಕ್ಸಸ್ ಅಂತ ಹೇಳ್ತಾರೆ. ನನ್ ಪ್ರಕಾರ ಪ್ರಾಪರ್ ಆಗಿ ನಾವು ಸೈಂಟಿಫಿಕ್ ಆಗಿ ಅದು ಯಾವ ತರ ಮೇಯಿಸ್ಬೇಕು ಅಂತೆಲ್ಲ ಅರ್ಥ ಮಾಡ್ಕೊಂಡು, ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡು, ಈ ಕುರಿಮರಿ ಯಾವ ತರ ಇದೆ ಅಂತ ಅಬ್ಸರ್ವೇಷನ್ ಎಲ್ಲಾನು ತಿಳ್ಕೊಂಡ್ರೆ ನಮ್ಗೆ ಯಾವ್ದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಸೊ ಈಗ ನಾವು ಶೆಡ್ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲೂ ಅಷ್ಟೇ. ಈಗ ಸುಮ್ನೆ ಈಗ ಒಂದು 10 ಲಕ್ಷ ಲೋನ್ ಮಾಡಿಸ್ತೀವಿ, ಇಲ್ಲ ನಮ್ಮ ಹತ್ರ 10 ಲಕ್ಷನೇ ಇದೆ ಅಂತ ಅನ್ಕೊಳ್ಳಿ. 10 ಲಕ್ಷದಲ್ಲಿ 8 ಲಕ್ಷ ರೂಪಾಯಿ ಶೆಡ್ ಮಾಡಿಸ್ಬಿಡ್ತಾರೆ. 8 ಲಕ್ಷ ರೂಪಾಯಿ ಶೆಡ್ ಮಾಡಿಸ್ಬಿಟ್ಟು ಬರೀ 2 ಲಕ್ಷಕ್ಕೆ ಕುರಿ ತರಕ್ ಹೋಗ್ತಾರೆ. 2 ಲಕ್ಷ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 20ರಿಂದ 25 ಕುರಿ ಸಿಗುತ್ತೆ. ಸೊ 25 ಕುರಿಯಲ್ಲಿ ನೀವು ಲಾಭ ಅಂತ ಮಾಡಕ್ ಹೋದಾಗ ನಿಮ್ಗೆ ಏನು ಸಿಗೋದೇ ಇಲ್ಲ. ಸೊ 8 ಲಕ್ಷ ರೂಪಾಯಿ ಶೆಡ್ ಏನು ದುಡಿಯೋಕೆ ಆಗಲ್ವಲ್ಲ. ಸೊ ಹಂಗಾಗಿ ಅದೇ ನೀನು ರಿವರ್ಸ್ ಮಾಡ್ಕೊಬೇಕು. ಅದನ್ನ ಯಾವ ತರ ಅಂದ್ರೆ ಈಗ 2ರಿಂದ 2.5 ಲಕ್ಷ ರೂಪಾಯಿ ಶೆಡ್ ನ ಸಿಂಪಲ್ ಆಗಿ ಮಾಡ್ಕೊಬೇಕು. ಯಾಕಂದ್ರೆ ನಾವೀಗ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಓವರ್ ಆಗಿ ಏನು ಮಾಡಕ್ ಹೋಗ್ಬಾರ್ದು. ಸ್ಟಾರ್ಟಿಂಗ್ ಈಗ ನಾನು ಸಿಂಪಲ್ ಆಗಿ 1.5ರಿಂದ 2 ಲಕ್ಷ ಒಳಗಡೆನೆ ಶೆಡ್ ಮುಗಿಸ್ಕೊಂಡೆ ಎಲ್ಲ ಮೆಶ್ ಅಲ್ಲಿ. ಸೊ ಈಗ ನಾನು ಕುರಿಗೆ ಅಂತ ಹೇಳ್ಬಿಟ್ಟು ನಾನು 3ರಿಂದ 4 ಲಕ್ಷ ರೂಪಾಯಿ ಬಂಡವಾಳ ಎತ್ತಿಟ್ಕೊಂಡಿರ್ತೀನಿ. ಸೊ ಇನ್ 2ನೇ ಫೇಲ್ಯೂರ್ ಅಂತಂದ್ರೆ ನಮ್ಮಲ್ಲಿ ಈಗ ಮೇನ್ ಈ ಮರಿ ಸೆಲೆಕ್ಷನ್. ಸೊ ತುಂಬಾ ಜನ ಮರಿ ಸೆಲೆಕ್ಷನ್ ಅಲ್ಲೇ ಇಡಬಿಡ್ತಾರೆ, ಈ ದಲ್ಲಾಳಿಗಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವ್ರೇನ್ ಗೊತ್ತಾ, ಮುಂಚೆನೆ ರೈತರ ಹತ್ರ ಅವರೇ ತಗೊಂಡ್ಬಂದಿರ್ತಾರೆ, ಅವರೇ ಯಾರೋ ಒಬ್ರು ಬೇರೆಯವ್ರನ್ನ ಸಂತೆಯಲ್ಲಿ ನಿಲ್ಸಿರ್ತಾರೆ. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಈಗ ಯಾರ್ದೋ ರೈತರದಿದೋ ನಮ್ದಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಮಾರ್ಸ್ತಾರೆ, ನಮ್ಗೆ ಅಲ್ಲೇ ಮೋಸ ಮಾಡ್ಬಿಡ್ತಾರೆ ಒಂದೊಂದ್ಸರಿ. ಸೊ ಅದಕ್ಕೆ ನಾವು ಮೀಡಿಯೇಟರ್ನ ಆದಷ್ಟು ಕಡಿಮೆ ಮಾಡ್ಬೇಕು. ಆಗ ನಮ್ಗೆ ಏನಾಗುತ್ತೆ, ನಾವೇ ಸೆಲೆಕ್ಷನ್ ಮಾಡ್ಬೇಕು, ನೋಡ್ಬೇಕು ಯಾವ ತರ ಇದೆ, ಏನಾದ್ರೂ ಅದು ಕಾಯಿಲೆ ಇದೆ ಅಂತೆಲ್ಲ ಅಬ್ಸರ್ವ್ ಮಾಡಿದಾಗ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು 3ನೇದೊಂದು ಬಂದ್ಬಿಟ್ಟು ಮಾರ್ಕೆಟಿಂಗ್ ಫೇಲ್ಯೂರ್. ಮಾರ್ಕೆಟಿಂಗ್ ಅಂತಂದ್ರೆ ಈಗ ಸುಮ್ನೆ ಕುರಿ ತಂದು ಮೇಯಿಸ್ಬಿಡ್ತೀವಿ, ನಮ್ಗೆ ಎಲ್ಲಿ ಮಾರ್ಬೇಕು ಅಂತ ಗೊತ್ತಾಗಲ್ಲ. ಎಲ್ಲಿ ಸಂತೆನಾ ಇಲ್ಲ ಯಾರಿಗಾದ್ರೂ ದಲ್ಲಾಳಿಗೆ ಮಾರೋದಾ ಏನಂತ ಗೊತ್ತಾಗಲ್ಲ. ನಮ್ಗೆ ಕಾಂಟ್ಯಾಕ್ಟೇ ಇರಲ್ಲ ಎಲ್ಲಿ ಯಾವ ದಲ್ಲಾಳಿಗೆ ಕರ್ಸ್ಬೇಕು, ಯಾವ ಸಂತೆಗೆ ಹೋಗ್ಬೇಕು ಅಂತ. ಸೊ ಇದು ಇಲ್ದಿದವಾಗ ನಮ್ಗೆ ಫೇಲ್ಯೂರ್ ನ ಮಾಡ್ತೀವಿ, ಮತ್ತೆ ನಮ್ಗೆ ಫೇಲ್ಯೂರ್ ಆಗುತ್ತೆ ಆಟೋಮೆಟಿಕ್ ಆಗಿ. ಈಗ ಇನ್ನೊಂದೇನಾದ್ರು ತುಂಬಾ ಜನ ದಲ್ಲಾಳಿಗಳು ಬರ್ತಾರೆ ಮನೆ ಹತ್ರ, 10,000 ಮರಿನ 8,000 7,000 ಹಿಂಗೆಲ್ಲ ಕೇಳ್ತಾರೆ. ಸೊ ನಿಮ್ಗೆ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಇದೆ, ಏನ್ ರೇಟ್ಸ್ ಇದಾವೆ, ಸೊ ಈಗ ಇಷ್ಟು ಕೆಜಿ ವೆಯ್ಟ್ ಗೆ ಯಾವ ತರ ಬರ್ತಾ ಇದೆ ನಿಮ್ಗೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಮಾರ್ಕೆಟಿಂಗ್ ಫೇಲ್ಯೂರ್ ಆಗೋದಿಲ್ಲ. ಸೊ ಇದನ್ನ ನಿಮ್ಗೆ ಇದೇ ತರ ವಿಡಿಯೋಸ್ ನ ಫ್ಯೂಚರ್ ಅಲ್ಲಿ ಯಾವ ತರ ಫೇಲ್ಯೂರ್ಸ್, ಈಗ ಶೆಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಮತ್ತೆ ಈ ಮರಿ ಸೆಲೆಕ್ಷನ್ ಯಾವ ತರ ನಾವು ಡೀಟೇಲ್ ಆಗಿ ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ ಏನೇನ್ ಚೆಕ್ ಮಾಡ್ತೀವಿ, ಯಾವ್ದೇ ಕಾಯಿಲೆ ಇದೆಯಾ ಅಂತ ಯಾವ ತರ ನೀಟಾಗಿ ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನೀಟಾಗಿ ಒಂದೊಂದೇ ವಿಡಿಯೋಗಳಲ್ಲಿ ಮಾಡ್ಕೊಂತ ಹೋಗ್ತೀನಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವಿಲ್ಲಿ ಕುರಿಗಳಲ್ಲಿ ಯಾವ ತರ ಸಕ್ಸಸ್ ಆಗ್ತೀವಿ, ಯಾವ ತರ ಫೇಲ್ಯೂರ್ ಆಗ್ತೀವಿ, ಮತ್ತೆ ಯಾವ ತರ ಶೆಡ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಮರಿಗಳನ್ನ ಯಾವ ತರ ಸೆಲೆಕ್ಷನ್ ಮಾಡಬೇಕು, ಪ್ರತಿಯೊಂದನ್ನ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ವ್ಯಾಕ್ಸಿನೇಷನ್ ಯಾವ ತರ ಮಾಡಬೇಕು, ಇದನ್ನೆಲ್ಲಾನು ಪ್ರತಿಯೊಂದಾಗಿ ಒಂದೊಂದೇ ವಿಡಿಯೋಸ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ. ಸೊ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.